ಗೈಸ್, ಇವತ್ತು ಬೆಳಗ್ಗೆನೆ ಎದ್ದು ವ್ಲಾಗ್ನ ಎಡಿಟ್ ಮಾಡಿ ಈಗ ಎಕ್ಸ್ಪೋರ್ಟಿಗೆ ಬಿಡ್ತಾ ಇದ್ದೀನಿ. ಫಸ್ಟ್ ಟೈಮು ಅಂದರೆ ಇಷ್ಟು ದಿನ ನಾನು ಒಂದು 12 ಗಂಟೆ ಇಲ್ಲ 1 ಗಂಟೆಗೆ ವ್ಲಾಗ್ ಎಕ್ಸ್ಪೋರ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಬೆಳಗ್ಗೆನೆ 9:30 ಹಂಗಿರೆ ಮುಗ್ದೋಗ್ಬಿಟ್ಟೈತೆ. ಇನ್ನು ಆರಾಮಾಗಿ ಫ್ರೀ ಆಗಿರ್ಬೋದು ನಾನು. ನೀವು ಆಲ್ಮೋಸ್ಟ್ ಇದೇ ಒಂದು ಟಿ ಶರ್ಟಲ್ಲಿ ನೋಡ್ತಾ ಇರ್ತೀರಾ. ಹೇಳ್ದಂಗೆ ಇದೊಂಚೂರು ಕಂಫರ್ಟೇಬಲ್. ಮನೇಲಿ ಯಾವಾಗಲೂ ಮನೇಲಿ ಇದೇ ಹಾಕೋತೀನಿ. ಎಡಿಟ್ ಮಾಡ್ತಿರೋ ಟೈಮಲ್ಲಿ ಇದು ಹಾಕೊಂಡು ಮಾಡ್ತಿರೋ ಟೈಮಲ್ಲಿ ಏನೋ ಒಂಥರ ಆರಾಮಾಗಿ ಮಾಡ್ಬೋದು ಅನ್ನೋ ಫೀಲು. ಇದೇ ಒಂದು ಕ್ಲಾತ್ನೆಸ್ ಅಲ್ಲಿ ಬೇರೆ ತಗೋಬೇಕಷ್ಟೇ. ಬೇರೆ ತಗೊಂಡು ಬೇರೆ ಚೇಂಜ್ ಮಾಡ್ಕೋತೀನಿ. ಇವಾಗ ನಾವು ಹೊರಗಡೆ ಹೊಡ್ತಾ ಇದೀವಲ್ಲ, ಫಸ್ಟ್ ನಾನು ರೆಡಿ ಆಗ್ಬೇಕು. ಇವಾಗ ಟ್ರಾನ್ಸಿಷನ್ ಕೊಡಬೇಕು. ಟ್ರಾನ್ಸಿಷನ್ ಕೊಡೋದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿಯಪ್ಪ ನನಗಂತೂ. ಓಕೆನಾ? ರೆಡಿ? 3, 2, 1. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಇವತ್ತು 2ನೇ ದಿನ, ಡಿಸೆಂಬರ್ 2. ಅಂದರೆ ನಿಮಗೆಲ್ಲ ಚಾಲೆಂಜಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿದೆ. ಬಟ್ ನಾನು ಇವಾಗ ಶೂಟ್ ಮಾಡ್ತಿರೋದು ಡಿಸೆಂಬರ್ 2ನೇ ತಾರೀಕು. ಸೊ ಇದು ಈ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ, ಇಲ್ಲ ನಾಳೆನೇ ಬರ್ಬೋದು, ನಾಡಿದ್ದೇ ಬರ್ಬೋದು. ಆ್ಯಂಡ್ ಇವಾಗ ನಾನು ರೆಡಿ ಆಗಿದ್ದೀನಿ. ಈ ಕಡೆ ನೋಡಿ, ನಮ್ಮ ಮದರ್ ಇಂಡಿಯಾ ಸ್ಯಾರಿ ಹಾಕೊಂಡ್ಬಿಟ್ಟು ಇಬ್ರು ಅವರು ರೆಡಿ ಆಗಿದ್ದಾರೆ. ಆದ್ರೂ ಮೇಕಪ್ ಮಾತ್ರ ಬಿಡಲ್ಲಮ್ಮ. ಆಚೆ ಎಲ್ಲೇ ಹೋದ್ರು ಮೇಕಪ್ ಮಾತ್ರ ಬಿಡ. ಮೇಕಪ್ ಹಾಕೊಂಡ್ಬಿಟ್ಟು ನಮ್ಮಮ್ಮ. ಗೈಸ್, ಇವತ್ತಿನ ತಿಂಡಿ ನಮ್ಮ ಮನೇಲಿ ಚಪಾತಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ. ಇದನ್ನ ತಿನ್ಕೊಂಡು ನಾವು ಹೊರಡಬೇಕು. ಎಲ್ಲಿಗೆ, ಏನು, ಎತ್ತ ಅಂತ ಹೇಳ್ತೀನಿ. ಚಲೋ, ಇವತ್ತಿನ ದಿನನ ಒಳ್ಳೆ ಫ್ರೆಶ್ ಮೈಂಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಹೋಗ್ತಿರೋ ಜಾಗಕ್ಕೆ ನೆನ್ನೆ ಆಗಿರೋ ಡಿಸಪಾಯಿಂಟೆಡ್ ಡೇಗೆ ಅದೊಂಚೂರು ಎಲ್ಲ ಆಚೆ ಹೋಗ್ಬಿಡ್ಲಿ. ಯಾಕೋ ಇತ್ತೀಚಿನ ದಿನಗಳಲ್ಲಿ ನಮಗೆ ಬ್ಯಾಡ್ ಡೇ ಸ್ಟಾರ್ಟ್ ಆಗ್ತಿದೆ ಅನಿಸ್ತೈತೆ, ಇಲ್ಲ ನೆಗೆಟಿವ್ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅನಿಸ್ತೈತೆ, ಅಥವಾ ಒಂದೇ ಒಂದು ದಿನದಲ್ಲಿ ಅಥವಾ ಒಂದಿನ ಮಾತ್ರ ಹಂಗೆ ಆಗಿರಬೇಕು ಅಂತ ಅನಿಸುತ್ತೆ. ಸೊ ಅವೆಲ್ಲ ಆಗಬಾರ್ದು ಮುಂದಿನ ದಿನಗಳಲ್ಲಿ. ಬಿಕಾಸ್ ನಾನಂತಲ್ಲ, ಯಾರೇ ಕಷ್ಟಪಟ್ಟರು ಅದಕ್ಕೆ ಫಲ ಸಿಗಬೇಕು ಹೊರತು ವಿಫಲ ಆಗಬಾರ್ದು. ಅದಕ್ಕೆ ಈ ನೆಗೆಟಿವ್ ಎನರ್ಜಿ, ಬ್ಯಾಡ್ ಡೇಸು ಇವೆಲ್ಲನೂ ಕಂಪ್ಲೀಟಾಗಿ ಹೋಗ್ಸೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚಲೋ, ತಿಂಡಿ ತಿಂದ್ಬಿಟ್ಟು ಹೊರಟ್ಬೋಣ. ಗೈಸ್, ನಾನು ಚಿಕ್ಕ ವಯಸ್ಸಲ್ಲಿ ವಿಭೂತಿನ ತುಂಬ ಇಡ್ತಿದ್ದೆ. ಅದು ಈ ಥರ ಲೈಕ್ 3 ನಾಮ ಇಡ್ತಾರಲ್ಲ, ಆ ಥರ ಇಡ್ತಿರಲಿಲ್ಲ. ಸೆಂಟ್ರಲ್ ಒಂದು ಬೊಟ್ಟಿಡ್ತಾ ಇದ್ದೆ. ಇವತ್ತು ಯಾಕೋ ಅದನ್ನ ಇಟ್ಕೊಂಡು ಹೋಗ್ಬೇಕು ಅಂತ ಅನಿಸ್ತೈತೆ. ಹೈಸ್ಕೂಲಲ್ಲಿ ಒಂದು 7th ಇಂದ 9th ಇಲ್ಲ 10th ವರ್ಗು ದಿನ 365 ಡೇಸ್ ದಿನ ನನಗೆ ಇದಿಲ್ಲದೆ ನಾನು ಹೋಗ್ತಿರ್ಲಿಲ್ಲ. ಅಷ್ಟು ನನಗೆ ಅದೇನೋ ನಂಗೆ ಒಂಥರ ಸ್ಟೈಲು, ಅಥವಾ ನನಗೊಂದು ಖುಷಿ ಇದಾಕೊಂಡ್ರೆ ಏನೋ ಒಂಥರ ಅದಿತ್ತು. ಅದಕ್ಕೋಸ್ಕರ ಪ್ರತಿದಿನ ಹಾಕೊಂಡು ಹೋಗ್ತಿದ್ದೆ. ಇದನ್ನ ಹಾಕೊಡ್ತೀನಿ ನಾನು. ಇವಾಗ ನೋಡಿ, ನಾಮ ಇಟ್ಕೊಂಡಿದ್ದೀನ. ಅಮ್ಮ ಎಕ್ಸ್ಪ್ರೆಷನ್ ನೋಡಿ. ಬಿಕಾಸ್ ಆಫ್ಟರ್ ನಾನು 10th ಲಾಸ್ಟು ಈ ಥರ ಇಟ್ಕೊಳಕ್ಕೆ ಇದ್ದಿದ್ದು. 10th ಆದಮೇಲೆ ನಾನು ಇಟ್ಕೊಂಡಿಲ್ಲ. ಅದಾದಮೇಲೆ ಇವತ್ತೇ ಇಟ್ಕೊಂಡಿರೋದು. ಆಫ್ಟರ್ 7 to 8 years ಆದಮೇಲೆ ನಾವು ಅಮ್ಮನ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ಫೈನಲಿ ಹೊರಟಿದ್ದೀನಿ. ನನ್ನ ಒಂದು ಫೇವ್ರೆಟ್ ಬೊಟ್ಟನ್ನ ಇಟ್ಕೊಂಡು ಹೈಸ್ಕೂಲ್ ಡೇಸ್ನ ರೀಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ಈ ಬೊಟ್ಟಲ್ಲಿ ಕ್ರಿಯೇಟ್ ಮಾಡಿ ಇವಾಗ ಓಡ್ತಾ ಇದ್ದೀನಿ. ಚಲೋ, ನಾನು ಅಮ್ಮ ಮತ್ತು ಅಮ್ಮ ಅವರ ಫ್ರೆಂಡು ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಬನಶಂಕರಿ ದೇವಸ್ಥಾನಕ್ಕೆ. ನಾವು ಅಮ್ಮ ಸುಮಾರು ದಿನದಿಂದ ಹೋಗಬೇಕು ಅಂತ ತುಂಬ ಅನ್ಕೋತಾಯಿದ್ರು. ಆ್ಯಂಡ್ ಫೈನಲಿ ಅದಾದಮೇಲೆ ಟೈಮ್ ಕೂಡ ಬಂದಿರಬೇಕು, ಅದಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗುವ. ಇವಾಗ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ನೋಡೋಣ ಇರಿ. ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ತೋರಿಸ್ತೀನಿ. ನಾನು ಹಣೆ ತೋರಿಸ್ತಲ್ಲ. ನಾನು ಹಣೆ ತೋರಿಸಲ್ಲ ಇರಿ, ಒಂದು ನಿಮಿಷ. ಉಲ್ಟಾ ಹೊಡ್ತಾ ಇದ್ದೀನಿ ನಮ್ಮ ಅಮ್ಮನ ಹತ್ರ. ಅಮ್ಮ ಬಟ್ಟೆ ಇಟ್ಕೊಂಡಿದ್ರು ನೋಡಮ್ಮ 10th ಆದ್ಮೇಲೆ. ನೋಡ್ದೆ, ಒಂದು ವಾಚ್ ಹಾಕಬೇಕಲ್ವ? ಮರ್ತೋದೆಮ್ಮ. ಗೈಸ್, ಅಮ್ಮ ಅವರ ಫ್ರೆಂಡು ರಾಧಾ ಅಕ್ಕ. ಆಯ್ಲಿಕ್ಕ. ನಾವು 3 ಜನ ಇವಾಗ ದೇವಸ್ಥಾನಕ್ಕೆ ಹೋಗ್ತಿರೋದು. ಹೆಂಗಾಯ್ತಮ್ಮ? ನಾನ್ ಬೇರೆ ಸ್ವೆಟರ್ ಹಾಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ. ಗೈಸ್, ಪಾರ್ಕಿಂಗ್ ಹತ್ರ ಬಂದ್ವಿ. ಕಾರ್ನ ಇವಾಗ ಪಾರ್ಕ್ ಮಾಡಬೇಕು. ಅಣ್ಣ ಅಲ್ಲಿಗೆ ಹೋಗು ಅಂತವ್ರು. ಅಣ್ಣ ನಾನು ಇಲ್ಲೇ ನಿಲ್ಸೋಣ ಅಂತ ಇದ್ದೀನಿ. ಅಣ್ಣ ನೋಡಿದ್ರೆ ಅಲ್ಲಿಗೆ ಹೋಗು ಅಂತವ್ರೆ. ಇಲ್ಲೇ ನಿಲ್ಸ್ಬೋದಲ್ಲ ಆರಾಮಾಗಿ. ಇಲ್ಲಿ ಕಾರ್ ಹೋಗ್ಬೇಕೇನೋ, ಅದಕ್ಕೆ ಇಲ್ಲಿ ನಿಲ್ಸೋದು ಕರೆಕ್ಟ್. ಕಾರ್ನ ಪಾರ್ಕ್ ಮಾಡಿ, ಅಣ್ಣ ಈ ಟಿಕೆಟ್ ಇಸ್ಕೋಬೇಕಾ? ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಎಷ್ಟು ಗೊತ್ತಾ, ಇಲ್ಲಿವರೆಗೂ ಒಂದು 1 hour ಟ್ರಾವೆಲ್ ಅನ್ಕೊಳ್ಳಿ. 1 hour ಟ್ರಾವೆಲಲ್ಲಿ ನಾನ್ ಸ್ಟಾಪ್ ಲೇಡೀಸ್ ಸ್ಟಾಕ್ ಗೊತ್ತಾ? ನಾನ್ ಸ್ಟಾಪ್ ಲೇಡೀಸ್ ಸ್ಟಾಕು. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಮಾತಾಡ್ತಿರಲ್ಲಮ್ಮ. 1 hour, ಇನ್ನು 1 hour ಇಂದ ಮಾತಾಡ್ಕೊ ಬಂದ್ರು.
ಇನ್ನೂ ಮಾತಾಡ್ತಾ ಇದೆಯಾ? ಸೈಡ್ ಹೋಗೋದಿಲ್ಲ ಹಾಕೋರಲ್ಲ. ಅಲ್ಲ ಬಾಯಿ ಏನೇನು ಆಗಲ್ವಾ ಅಕ್ಕ? ಏನು ಆಗಲ್ವಾ ನಿಮ್ಗೆ? 1 hour ನಾನ್ ಸ್ಟಾಪ್ ಮಾತಾಡ್ತಾ ಇದ್ರೆ ನಾನು ಕೇಳಿಸ್ಕೊಂಡು ಲೇಡೀಸ್ ಸ್ಟಾಕ್ಗಳನ್ನೆಲ್ಲ ಕೇಳಿಸ್ಕೊಂಡು ಬಂದೆ. ಗೈಸ್ ನಮ್ಮಮ್ಮ ಬ್ಯಾಗಲ್ಲಿ ಏನೇನೋ ಐಟಮ್ಗಳನ್ನೆಲ್ಲ ತುಂಬ್ಕೊ ಬಂದವ್ರೆ. ಅಯ್ಯೋ ಪ್ಲೇಟ್ ಎಲ್ಲ ತಗೊಬಂದ್ಬಿಟ್ಟವ್ರೆ ಪೂಜೆ ಮಾಡಿಸೋದಿಕ್ಕೆ. ಗೈಸ್ ಪೂಜೆ ಸಾಮಾನು ತಗೋತಾರೆ, ದೀಪ ಹಚ್ಚೋದಿಕ್ಕೆ. ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ದೀಪ ಹಚ್ತಾರೆ. ನಮ್ಮ ಗೈಸ್ ಇಲ್ಲಿ ಇವ್ರದೇ ಆದಂಥ ತಟ್ಟೆ ಕೊಟ್ಟಿರ್ತಾರೆ. ಬಟ್ ನಮ್ಮಮ್ಮ ಅದೇ ಮನೆಯಿಂದನೇ ತಗೊಬಂದಿರೋ ಈ ಒಂದು ಅದೇನಮ್ಮ ತಾಮ್ರ ತಟ್ಟೆನಾ? ಹಿತ್ತಾಳೆ ತಟ್ಟೆ ಗೈಸ್, ಸಾರಿ ಹಿತ್ತಾಳೆ ತಟ್ಟೆ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಎಷ್ಟು ದಿನದಿಂದ ಅನ್ಕೋತಿದ್ದೆ? ನನ್ನ ಮಗನ್ನ ಕರ್ದು 2-3 ತಿಂಗಳಿಂದ ಸಾಕಾಯ್ತು. ಇವತ್ತು ಅವಮ್ಮ ನಮ್ಮಮ್ಮ 2 ತಿಂಗಳಿಂದನೂ ಅನ್ಕೋತಿದ್ರು ದೇವಸ್ಥಾನಕ್ಕೆ ಬರಬೇಕು ಅಂತ. ಇವಾಗ ಕಾಲ ಕೂಡಿ ಬಂದಿರೋದು ನಮ್ಮ ಅಮ್ಮಂಗೆ. ಇಲ್ಲಿದೆ ನೋಡಿ ದೇವಸ್ಥಾನ. ಇವತ್ತು ರಶ್ ಇಲ್ಲ ಅಷ್ಟೊಂದು, ಆರಾಮಾಗಿ ಒಳಗಡೆ ಹೋಗ್ಬೋದು. ಒಳಗಡೆ ಯಾವುದೇ ರೀತಿ ರಶ್ ಇಲ್ಲ. ಬೇರೆ ದಿನ ಬಂದಿದ್ರೆ ಇದೆಲ್ಲ ಅಲ್ಲೂ ಕ್ಯೂ ಇರ್ತಿತ್ತು. ನಾವೆಲ್ಲೋ ಬೇರೆ ಕಡೆ ಫಸ್ಟ್ ಟೈಮ್ ಬಂದಾಗ ಆ ಕಡೆ ಹೋಗಿದ್ದು. ಆದರೆ ಇವಾಗ ಕ್ಯೂ ಇಲ್ವಲ್ಲ, ಜನ ಇಲ್ವಲ್ಲ, ಅದಕ್ಕೆ ಡೈರೆಕ್ಟ್ ಎಂಟ್ರಿ ಸಿಗ್ತೈತೆ ನಮಗೆ. ಇಲ್ಲಿಗೆ ಇವತ್ತು ಬಂದಿದ್ದು ಒಂದೇ ರೀಸನ್ಗೆ, ಯಾಕೋ ನನಗೆ ಬ್ಯಾಡ್ ಡೇಸ್ ನನ್ನ ಇಷ್ಟ ಪಡೆದಲೇ ಇರೋರು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿದಾರೆ ಅಂತ ಅನಿಸ್ತು. ಅದಕ್ಕೆ ಅಮ್ಮ ನನ್ನ ಬನಶಂಕರಿ ದೇವಸ್ಥಾನಕ್ಕೆ ಕರ್ಕೊ ಬಂದ್ರು. ಅದೆಲ್ಲ ಆಚೆ ಹೋಗ್ಲಿ ಅಂತ ಆಶಿಸ್ತೀನಿ. ಈಗ ಶುರು ಮಾಡೋಣ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ದೈವ ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟಲ್ಲಿ 12 ಗಂಟೆ ಆಗಿತ್ತು. ಈಗ ಮನ್ಸುಗೊಂಚೂರು ನೆಮ್ಮದಿ. ದೇವಸ್ಥಾನಕ್ಕೆ ಬಂದಿದ್ದೀನಂತ ಅಮ್ಮನ್ ಮುಖದಲ್ಲಿ ಜಾಸ್ತಿ ಖುಷಿ. ನನಗೆ ಬ್ಯಾಡ್ ಡೇಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಅನ್ಸಿದ್ನ ಏನಿ ಕೇಳ್ಕೊಂಡಿದ್ದು ಅಂತ ಇವತ್ತು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರೋ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ನಾನು ದೇವ್ರನ್ನ ಕೇಳ್ಕೊಂಡಿದ್ದು, ದೇವ್ರೇ ನಮ್ ಬೆಳವಣಿಗೆ ನೋಡಿ ಉರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಇನ್ನೊಂದು ಬೇಡ್ಕೊಂಡಿದ್ದೇನಂದ್ರೆ, ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದಾಗ್ಲಿ. ಅಂಡ್ ಇನ್ನೊಂದು, ನನಗ್ ಬಂದಿರೋ ಬ್ಯಾಡ್ ಡೇಸ್, ನನಗ್ ಬಂದಿರೋ ನೆಗೆಟಿವ್ ಎನರ್ಜಿ ಏನಾರು ಇತ್ತು ಅಂದ್ರೆ ಕಂಪ್ಲೀಟು ಹೋಗ್ಸ್ಬಿಡಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ದರ್ಶನ ಎಲ್ಲ ಮುಗೀತು. ನಿಮಗೆ ಈ ವೇಯಲ್ಲಿ ಬರುತ್ತೆ, ಈ ವೇಯಲ್ಲಿ ಬರಲ್ಲ. ಬಿಕಾಸ್ ಆಲ್ಮೋಸ್ಟ್ ನಾನು ಇದು ಮಿನಿ ಬ್ಲಾಗೇ ಮಾಡಬೇಕು ಅಂತ ಅನ್ಕೊಂಡಿದ್ದು ತುಂಬ. ಅದಕ್ಕೆ ಮಿನಿ ಬ್ಲಾಗಲ್ಲೇ ಈ ಟೈಪಲ್ಲೇ ಮಾಡಿರೋದು. ನಾನು ಬಿಟ್ಟು ಆಗಲೇ ಅಲ್ಲೋಗ್ಬಿಟ್ಟವ್ರೆ. ಅಲ್ಲಿ ನಿಂತ್ಕೊಂಡು ಲೈಕ್ ಅಲ್ಲಿ ದೇವ್ರು ನೋಡ್ತವ್ರೆ ನಮ್ಮಮ್ಮ. ಮನೆಯಲ್ಲಿ ಹೋಗೋಣ. ಅಲ್ಲಿ ನೋಡಿ ದರ್ಶನ ಮುಗಿಸ್ಕೊಂಡು ಈ ದೇವ್ರು ಇದೆಯಲ್ಲ, ಈ ದೇವ್ರ ಮುಂದೆ ನಮ್ಮಮ್ಮ ಬಂದು, ಅಂದರೆ ಇಲ್ಲಿ ಹಾಕಿರೋ ದೀಪಗಳೆಲ್ಲ ಇಲ್ಲಿ ಇರ್ತಾರೆ, ಅದನ್ನು ಕಂಪ್ಲೀಟಾಗಿ ಇಡ್ತವ್ರು ನೋಡಿ. ನಮ್ಮಮ್ಮ ನೋಡಿ ಆ ದೀಪ ಹಚ್ಬೇಕಾದ್ರೆ ನಮ್ಮ ಅಮ್ಮನ ಮುಖದಾಗ ನೋಡಿ ಲಕ್ಷಣ ನೋಡಿ, ಸಖತ್ತಾಗವೆ, ಎಷ್ಟು ಮುದ್ದಾಗಿ ಕಾಣ್ತಾರೆ ನೋಡಿ. ಮಟ್ಟಿಗಳೊಳಗಿನ ಬೆಣ್ಣೆಯ ಚರದಿ ಸಜ್ಜನ ಸಂಘದ ಪೂಜೆಗೆ ಬೇಳೆಗೆ ಎಷ್ಟು ಜನ ಇದ್ದಾರೆ? 3 ಜನ ಮಕ್ಕಳು. ಕೈಸಂತೂ ಒಳ್ಳೆ ದರ್ಶನ ಆಯ್ತು. ಅಮ್ಮ ಹೆಂಗಿತ್ತಮ್ಮ? ಸೂಪರ್ ಆಯ್ತು. ನೆಮ್ಮದಿನಾ? ಖುಷಿನಾ? ಖುಷಿ ಆಯ್ತು. ನಮ್ಮಮ್ಮ ಖುಷಿ ಅಂದರೆ ನನಗೂ ಖುಷಿ, ನನಗೂ ಒಂಥರ ನೆಮ್ಮದಿ ಆಯ್ತು. ನೆನ್ನೆ ಒಂಥರ ಡಿಸಪಾಯಿಂಟೆಡ್ ಅಂತ ಹಾಕಿದ್ನಲ್ಲ, ಅದು ಮುಗಿಸ್ಕೊಂಡು ಆಚೆ ಬಂದಮೇಲೆ ಇವಾಗ ಒಂದು ಸ್ವಲ್ಪ ರಿಲೀಫ್ ಆಗ್ತಿದೆ. ಗೈಸ್ ಇಲ್ಲಿ ನೋಡಿ, ಸೆಲ್ಫಿ ಕ್ಯಾಮ್ರಾ ಓಪನ್ ಮಾಡ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಕ್ ಬರ್ತಿಲ್ಲ ನಮಗೆ. ಕ್ಯಾಮ್ರಾಮ್ಯಾನ್ ಮಧು ಜೊತೆಗೆ ರಾಧಾಕ್ಕ. ಏನ್ರಿ ಅಯ್ಯ ಅಮ್ಮ, ನೀನು ಜೊತೆಲಿ ಆರ್ಯವರ್ಧನ್ ತರ ಇರ್ಬೇಕಣಮ್ಮ. ಅವ್ನಿಗೆ ಸಂಖ್ಯೆವು ಅಂದ್ರೆ ಆಗಲ್ಲ. ಗ್ಯಾಪಲ್ಲಿ ಟ್ಯಾಕ್ಸ್ ಹಾಕ್ಸ್ತಾ ಇದೆಯಪ್ಪ. ಈ ಅಮ್ಮಂದ್ರ ಜೊತೆ, ಹೆಂಡತಿ ಜೊತೆ, ಲೇಡೀಸ್ ಜೊತೆ ಬಂದ್ರೆ ಯಾವ್ದಾದ್ರು ಒಂದು ಅಂಗಡಿ ಕಾಣಿಸಂಗಿಲ್ಲ, ಹೋಗಿ ನಿಂತ್ಕೊಂಡ್ಬಿಡೋದು. ಅದ್ರಲ್ಲೂ ನಮ್ಮ ಅಮ್ಮ ಎತ್ತಿದ ಕೈಗುರು, ಎಲ್ಲಿ ಸಿಗುತ್ತೋ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಸಮಾಧಾನನೇ ಇಲ್ಲ ಅಮ್ಮ. ಇಡೀ ಪ್ರಪಂಚದಲ್ಲಿ ಎಲ್ಲ ಕೊಂಡ್ಕೊಂಡ್ರು ನಿಂಗೆ ಸಮಾಧಾನ ಆಗಲ್ಲ ಕಣಮ್ಮ. ಗೈಸ್ ಅಲ್ಲಿ ಸೊಪ್ಪು ತಗೊಂಡ್ರು, ಇಲ್ಲಿ ನೋಡಿ ಹೂವು ತಗೋತವ್ರೆ. ಸಮಾಧಾನ? ತಗೊಳ್ಳಿ ಇಲ್ಲಿರೋ ಹೂವುಗಳೆಲ್ಲ ತಗೊಳ್ಳಿ. ಅದು ಏನು ಖುಷಿನೋ ಹೂವು. ಇದ್ರು ನಾನು ನಂಗೆ ಸಂಪಿಗೆ ಹೋಗ್ಬೇಕು ಅಂತ ಮೆಜೆಸ್ಟಿಕ್ ಬಂದಿದ್ದೀವಿ. ಇಳಿದು ಅಲ್ಲಿಂದ ಮೆಟ್ಲು ಹತ್ತಿ ಸಂಪಿಗೆ ಆದಾಗ ಮುಡ್ಕೊಂಡು ಮಸಾಲೆ ದೋಸೆ ತಿಂತ ಹೋಗಿದ್ದೀನಿ. ಯಾರ ಅಪ್ಪ ನೀನಾ? ಸಂಪಿಗೆ ಅಂದ್ರೆ ಈಗಲ್ಲ, ಆಗಿನಿಂದ ಇಷ್ಟ ನನಗೆ. ಇಲ್ಲಿ ನೋಡಿ ಈ ತರ ಫ್ರೀ ಆಗಿಟ್ಟವ್ರ.
ಫ್ರೀ ಆಗಿರೋ ಟೈಮಲ್ಲಿ ಒಂದು ತಗೊಂಡು ಇನ್ನೊಂದ್ಸಲಿ ತಗೊಂಬೋಣ. ಗೈಸ್ ಅಲ್ಲಿ ಶೋಗಿಟ್ಟಿರೋದು ಹಣ್ಣು ನಮ್ಮ ಒಯ್ತದೆ ಒಂದು ತಗೊಳತ್ತೆ, ಒಯ್ತದೆ ಒಂದು ತಿನ್ನತ್ತೆ. ಅಂಟಿ ಬೈರಿ ಅಂಟಿ ಬಿಡ್ಬೇಡಿ, ಬೈರಿ ಅಂಟಿ. ಓ ಏನ್ ಅನ್ಕೊಂಬಿಟ್ಟಾರ ಅಂಗಡಿನ? ಯಾವ ವ್ಯಾಪಾರ ಆಗ್ಬೇಕಾ ಬೇಡವಮ್ಮ? ಆ ಕಡೆಗೆ ಹೋಗೋ ಮಂಚೂರು ಹೇಳ್ತಾರ ಅವರು. ಬನ್ನಿ ಯಾಕ ಅದು ಶೋಗಿಟ್ಟಿರೋದು ಅಂತವ್ರೆ. ನಮ್ಮ ಹೋಗ್ತವ್ರೆ ಒಂದು ತಗೊಂಡ್ ತಿನ್ನೋದು. ಇಷ್ಟೆಲ್ಲಾನು ಮುಗಿಸ್ಕೊಂಡು ಮನೆಗೆ ಹೊರಟಿದೀವಿ. ಇವಾಗ ಮತ್ತೆ 1 ಅವರ್ ಲೇಡೀಸ್ ಸ್ಟಾಕ್ತು ಮಾ. ಇನ್ 1 ಅವರ್ ಲೇಡೀಸ್ ಸ್ಟಾಕ್ ಕೇಳ್ಕೊಂಡು ಹೋಗ್ಬೇಕು ನನಗ. ಏನ್ ಮಾತಾಡ್ತಾರ ಮಾರೆ ಇಬ್ರು. ಡಿಬೇಟ್ ಬಿಡ್ಬೇಕು, ಮಾತ್ ಕಾಂಪಿಟೇಷನ್ ಇಡ್ಬೇಕು ಇದಕ್ಕೆ. ಲೆಫ್ಟ್ ಅಲ್ಲಿ ಹೋಗೋದ್ ಬಿಟ್ಬಿಟ್ಟು ಕಾರ್ ಹೋಗೋ ಜಾಗದಲ್ಲಿ ಹೋಗ್ತಾರೆ. ಅದು ಆರ ನೋಡಿದ್ರು ಬಿಡ್ತಾರೆ ಅಲ್ಲಿ. ಈ ತರ ಎಲ್ಲಿಂದ ಬರ್ತಾರ ಗುರು ಇವರೆಲ್ಲ TVS ಗಾಡಿ ಇಟ್ಕೊಂಡು. ಲೆಫ್ಟ್ ಗಂತ ದಾರಿ ಕೊಟ್ಟವ್ರೆ, ಕಾರೆಲ್ಲ ರೈಟ್ ಹೋಗ್ತೈತೆ, ಆದ್ರೂ ಸ್ಟೈಲ್ ಆಗಿ ಕೂತಿರೋದು ಅಣ್ಣ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೈತೆ, ಅಲ್ಲಿ ಜನ ಕೂಡ ನಿಂತಿದ್ದಾರೆ. ಅದು ಏನಾಗೈತೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಜನ ನಿಂತವ್ರ ಕಣಮ್ಮ ಅಲ್ಲಿ. ಓ ಇದು ಟೈರ್ ಪಂಚರ್ ಆಗಿರ್ಬೇಕು, ಬಸ್ದು ಟೈರ್ ಪಂಚರ್ ಐತೆ, ಅದಕ್ಕೆ ಎಲ್ಲ ಐತಾರೆ ಗುದ್ದಾಡ್ತಲ್ಲ ಕಣಮ್ಮ. ಇದು ಬಸ್ದು ಟೈರ್ ಪಂಚರ್ ಆಗಿರ್ಬೇಕು, ಅದಕ್ಕೆ ಇಳಿಸ್ಬಿಟ್ಟು ಇನ್ನೊಂದು ಬಸ್ ವೇಟ್ ಮಾಡ್ತವ್ರೆ. ಗೈಸ್ ಇಲ್ಲಿ ನೋಡಿ, ಟೈರ್ ಪಂಚರ್ ಆಗಿರ್ಬೇಕು ಮೇ ಬಿ, ಅದಕ್ಕೆ ಟ್ರಾಫಿಕ್ ಇರೋದು. ಇಲ್ಲ ಯಾರು ಗುದ್ದಿದಾರ? ಇಲ್ಲಿ ಯಾವ್ದೋ ಸೈಡ್ ಸ್ಕ್ರಾಚ್ ಬೇರೆ ಆಗ್ಬಿಟ್ಟೈತೆ. ಗುದ್ದವ್ರೆ. ಅಲ್ಲಿ ಬಸ್ ಮುಂದೆಗಡೆ ನೋಡಿ ಕಾಣಿಸ್ತೈತೆ, ಅಲ್ಲಿ ಬಸ್ಸು ಮುಂದೆಗಡೆ ಯಾರೋ ಕುತ್ಕೊಂಡು ಹೋಗಿರ್ಬೇಕು. ಗೈಸ್ ಫೈನಲಿ ಮನೆಗೆ ಬಂದೆ. ಇವಾಗ ಒಂದಿಷ್ಟು ಎಡಿಟಿಂಗ್, ಸೇಮ್ ನಮ್ಮ ಡೈಲಿ ವರ್ಕ್ಸ್ ಎಡಿಟ್ ಇದೆಯಲ್ಲ ಅದು ಮಾಡ್ಕೋಬೇಕು. ಆ್ಯಂಡ್ ಒಂದು ಕಮೆಂಟ್ ಓದ್ತಿದ್ದೆ. ಸೊ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡ್ತಿರೋ ಟೈಮಲ್ಲಿ ಇನ್ ಕೇಸ್ ಮಂತ್ರಾಲಯಕ್ಕೆ ಹೋಗ್ತಿದ್ರೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಅಂತ. ಅದಂದ್ರೆ ಮಂತ್ರಾಲಯಕ್ಕೆ ಹೋಗಿ ಅಂತ ಹೇಳ್ತಿದ್ರೆ. ಸೊ ನಾವು ಪ್ಲಾನ್ ಹಾಕೊಂಡಿರೋದೇ ಮಂತ್ರಾಲಯಕ್ಕೆ ಹೋಗ್ಬೇಕಂತ. ಅದು ಈ ಮಂತಲ್ಲೇ, ಆದರೆ ಈ ಮಂತಲ್ಲಿ ಎಕ್ಸಾಮ್ ಎಲ್ಲ ಮುಗಿಬೇಕು. ಮುಗ್ದಾದ್ಮೇಲೆ ನಂದು ಸಾಟರ್ಡೆ, ಒಟ್ಟಿನಲ್ಲಿ ಸಾಟರ್ಡೆ ಸಂಡೇ ಇವೆರಡು ದಿನದಲ್ಲಿ ಒಂದು ಪಕ್ಕ. ಯಾವ ಡೇಟ್ ಅಂತ ಇನ್ನ ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಆದ್ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಒಟ್ಟಿನಲ್ಲಿ ಮಂತ್ರಾಲಯದಲ್ಲೇ ನನ್ನ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಬೇಕು ಅಂತ ಡಿಸೈಡ್ ಆಗಿರೋದು. ಸೊ ಫಾರ್ ಬೆಸ್ಟ್ ಆದಷ್ಟು ಬೇಗ ಈ ತಿಂಗಳಲ್ಲಿ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡೋಣ. ಗೈಸ್ ನಮ್ಮ ಮನೇಲಿ 16 Pro Max 17 Pro Max ಇರೋದು. ನಮ್ಮ ಮಮ್ಮಿದು 25 Pro Max, ಐಫೋನ್ 25 Pro Max ನಮ್ಮಮ್ಮ ಹ್ಯಾಂಡ್ ಓವರ್ ಮಾಡ್ತಿರೋದು. ಇದೇ ನೋಡಿ ಐಫೋನ್. ಇಲ್ಲಿ ನೋಡು ಕ್ಯಾಮ್ರಾ ನೋಡಿ ಸಕದೈತೆ. ಅಲ್ಲಿ ವೆಲ್ಕಮಿಂಗ್ ಕೊಡು. ಹಾಯ್ ಹಲೋ ವೆಲ್ಕಮಿಂಗ್ ಕೊಡು. ಹಾಯ್ ಹಲೋ ನಮಸ್ತೆ ರೇ. ಏನ್ ಡವ್ ಮಾಡೋಣ ಸಕದ ನಂತಿದ್ದೆ ಡವ್ ಮಾಡ್ತೀಯ. ಹೋಗ ಓಡ ಬೇಗ. ಬ್ಯಾಗು ಹಿಂಗಿಡ್ಕೋದ್ರಿ ಎಲ್ಲಾರು. ಓಂ ಬ್ರಹ್ಮಾನಂದ ಓಂಕಾರ. ಗೈಸ್ ನಮ್ ಚೋಟ ಮರಿ ಮತ್ತೆ ನಮ್ ಚಿರು ಏನ್ ಮಾಡ್ತಾವ ನೋಡೋಣ. ಬನ್ನಿ ಬರೋದ್ ಬಂದ್ರು. ಏನ್ರಲ್ಲ ಮಾಡ್ತಿದ್ದೀರಾ? ಅಯ್ಯ ತಿನ್ನಕತ್ತಾಳ. ಏನ್ ತಿಂತಾರದು? ಫೇಕ್ ನೇಲ್ ಪಾಲಿಶ್ ಹಾಕೋ. ನಿನಗೆ ಇಷ್ಟ ಇರ್ಬೇಕಂದ್ರೆ ರಿಯಲ್ ನೇಲ್ ಪಾಲಿಶ್ ಹಾಕೋ. ನನ್ನ ಹುಡುಗಿ ಎಷ್ಟಿರ್ಬಾರ್ದು, ಎಲ್ಗಿಲ್ಜೋ ಬಂದ್ಗಿದ ಮೇಲೆ. ಅಲ್ಲಿ ನೋಡು, ಇಲ್ಲ ಸ್ಟೈಲಿಶ್ ಅನ್ನು. ನಾನು ಹೀರೋಯಿನ್ ಅಂತ ಹೇಳು. ನಾನು ಹೀರೋಯಿನ್. ನೀನೇನ್ ಹೇಳು? ನೀನು ವಿಕ್ಕಿ ನೀನು ತಪ್ಪು ಮಾಡಿದ್ರೆ ಭಯಪಟ್ಟು, ತಪ್ಪು ಮಾಡಿದ್ರೆ ಭಯಪಟ್ಟಿಲ್ಲ, ತಪ್ಪೇ ಮಾಡಿಲ್ಲ. ಏನ್ ಗೊತ್ತಾ? ಹಾಕೋ ಮ್ಯೂಸಿಕ್ ಮಾಡ್ಬಾರ್ದು ಒಂದ್ಸರಿ ಮಾಡೋದು. ಅಲ್ಲಿಂದ ಬಾ ಸರಿ. ಬಾರ ಒಂದ್ಸರಿ ಮಾಡ. ಟ್ರೈ ಮಾಡ. ಅಲ್ಲಿಂದ ಬರೋ. ಅವನು ಸ್ಪೆಕ್ಸ್ ಹಾಕೊಂಡ್ ಮಾಡ್ತಾನಲ್ಲ ಅದೇ ತರ ಮಾಡು. ಮ್ಯೂಟ್ ಮಾಡು. ರೆಡಿನಾ? ಇದು ಕ್ಯಾಮ್ರಾ. ಓಕೆನಾ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅವ್ರ ತಂಗಿ ಇದಾರೆ ನೋಡಿದ್ಯಾ?
ನೀನ್ ಮಾಡಿ ಇವಾಗ. ತಂಗಿ ಸಲಗದವ್ರು ತಂಗಿ ಸರ್ರು ಅಂದ್ರೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವೀನು ಆಟಿಟ್ಯೂಡ್ ಒಂದು ವಿಡಿಯೋ ಮಾಡ್ತಿರ್ತಾರೆ ಗೈಸ್, ಸಕಲ ಮಾಡ್ತಾರೆ ಇಟ್ಕೊಂಡು. ಓ ಮಾರಿ ಚೆನ್ನಾಗಿ ಮಾಡ್ತಾರಪ್ಪ, ಕ್ರಿಯೇಟರ್ಸ್ ತುಂಬಾ ಇದಾರೆ, ಸಕದ ಮಾಡ್ತಾರೆ. ಗೋರ್ ರೆಡಿ ಅಂತವ್ರಿಗೆಲ್ಲ ಜಾಸ್ತಿ ಸಪೋರ್ಟ್ ಮಾಡ್ಬೇಕು, ಅಂತವ್ರಿಗೆಲ್ಲ ಜಾಸ್ತಿ ಸಪೋರ್ಟ್ ಮಾಡಿ ಹುಮ್ಮಸ್ ಕೊಡಿ. ಕರೆಕ್ಟ್, ಅವ್ರು ಬೆಳಿಬೇಕು ಗೈಸ್. ನಮ್ಮ ಅಮ್ಮಂದು ಎಷ್ಟು ಅನ್ಲಕ್ ನೋಡಿ, ಒಂದ್ ಕಡೆ ಹಾಲಿಟ್ರು ಚೆಲ್ಲುತ್ತಂತ ವಾಪಸ್ ಅಲ್ಲಿಟ್ರು, ಅಲ್ಲೂ ಚೆಲ್ಲೈತೆ. ಅಯ್ಯೋ ಅಯ್ಯೋ ದುರ್ವಿಧಿಯೇ, ಇಲ್ಲಿಟ್ಟಿದ್ಕೆ ಚೆಲ್ತು ಬೇಡ, ಇಲ್ಲಿ ಚೆಲ್ಲೈತಂತ. ಆ ಕಡೆಗೆ ಹೋದ್ರು ಅಲ್ಲೂ ಚೆಲ್ಬಿಟ್ಟೈತೆ. ಅರ್ಧ ಲೀಟರ್ ಹಾಲು ವೇಸ್ಟ್ ಮಾಡ್ಬಿಟ್ಟಲ್ಲ ಮಾಮ. ಮನೆ ಜವಾಬ್ದಾರಿ ಗೊತ್ತೇನಮ್ಮ ನಿಂಗೆ? ಅಪ್ಪನ್ ಮಾತ್ ಕೇಳ್ಬೇಕು ಅವಾಗ ಅವಾಗ. ಅಪ್ಪನ್ ಮಾತ್ ಕೇಳ್ಬೇಕು ನೀನು. ಅಲ್ಲಮ್ಮ ಅದ್ ಹೆಂಗ್ ಚೆಲ್ಲುತ್ತೆ, ಅಲ್ಲ ಅದ್ ಹೆಂಗ್ ಗೊತ್ತಾಗುತ್ತೆ? ಬಂದ್ಬಿಟ್ಟು ನನಗೆ ನಾನು ಏನು ಮಾಡಿಲ್ಲ ಕಣ, ನಾನು ಏನ್ ಹೇಳ್ದೆ ಗೊತ್ತಾ, ಎಣ್ಣೆ ಕಾದ್ಮೇಲೆ ಹಾಕು ಒಂದೇ. ಇಲ್ಲ ಇಲ್ಲ ಅಂದಿಲ್ಲ, ಎಣ್ಣೆ ಕಾದ್ಮೇಲೆ ಅಮ್ಮ ಗಮನ ಇದು ಇರ್ಬೇಕಮ್ಮ, ಮನೆ ಜವಾಬ್ದಾರಿ ಇರುತ್ತೆ. ಒಂದು ವಿಡಿಯೋ ಶೂಟ್ ಇತ್ತು, ನಾನು ಅಪ್ಪ ಅಮ್ಮ ಚಿರು ಮತ್ತೆ ಭವಿತಾ 5 ಜನನು ಕೂಡ ಒಂದು ವಿಡಿಯೋ ಶೂಟ್ ಇತ್ತು, ಅದನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ನಮ್ಮ ಅಪ್ಪಂಗೆ ರೆಡ್ ಕಲರ್ ಲೈಟ್ ಹಾಕ್ಬಿಟ್ಟು ಲೈಕ್ ಕೋಪ ಬರ್ಸೋ ತರ ಸಿಂಬಲ್, ಕೋಪ ಬರ್ಸೋ ತರ ಕಾಣಿಸೋ ತರ ಮಾಡಿದೆ, ಸಖತ್ತಾಗಿತ್ತು. ಅದೊಂದು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಹಿಂಗೆ. ಸಖತ್ತಾಯ್ತು, ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ಲೈಟ್ ತಗೊಂಡಿದ್ದು ನನಗೆ ಯಾಕೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಈ ಲೈಟ್ ತಗೊಂಡಿದ್ದು ನನ್ನ ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಲೈಕ್ ನಾವ್ ಎಲ್ಲೇ ಹೋದ್ರು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಈಸಿಯಾಗಿ ಆರಾಮಾಗಿ ತಗೊಂಡು ಹೋಗ್ಬೋದು. ಚೆನ್ನಾಗಿ ಮಾಡೋರು ಇದನ್ನಂತೂ. ಬಿಗ್ ಬಾಸ್ ನೋಡ್ತಾ ನನ್ನ ಊಟ ಮಾಡ್ತಾ ಈ ಒಂದು ಬ್ಲಾಗ್ನ ಎಂಡ್ ಮಾಡಬೇಕು. ಸೊ ಫೈನಲಿ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬೆಸ್ಟ್ ಮೂಮೆಂಟು ನಾನು ದೇವಸ್ಥಾನಕ್ಕೆ ಹೋಗಿದ್ದು, ಬಿಕಾಸ್ ಡಿಸಪಾಯಿಂಟ್ ಡೇ ಇದಿದೆಲ್ಲ ಹ್ಯಾಪಿನೆಸ್ ಡೇ ಆಗಲಿ ಅಂತ ಆಶಿಸ್ತಾ. ದೆನ್ ಇನ್ನೊಂದು ಬ್ಯಾಡ್ ಡೇಸ್ ಎಲ್ಲ ಇರೋದು ಗುಡ್ ಡೇಸ್ ಆಗಲಿ, ನೆಗೆಟಿವ್ ಎನರ್ಜಿ ಯಾರು ಕೊಡ್ತಿದ್ರು ಅವರೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಆಶಿಸ್ತಾ ಇದ್ದೀನಿ. ಫೈನಲಿ ಕಂಪ್ಲೀಟ್ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವೇ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಬಾಯ್, ಮಚ್ ಲವ್. ಅಂಡ್ ಈ ತಿಂಗಳು ನಾವು ಖಂಡಿತ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡ್ತೀವಿ. ನಮ್ಮ ಫ್ಯಾಮಿಲಿ, ಚೋಟ ಮರಿ ಫ್ಯಾಮಿಲಿ ಎರಡೂ ಕೂಡ, ಇಬ್ಬರು ಫ್ಯಾಮಿಲಿನೂ ಕೂಡ ಫ್ರೀ ಆಗಬೇಕು. ಸ್ಯಾಟರ್ಡೆ ಸಂಡೇ, ಡೆಫಿನೆಟ್ಲಿ ಸ್ಯಾಟರ್ಡೆ ಸಂಡೇ ನಾವು ಹೋಗೋದು. 5 ತಿಂಗಳಲ್ಲೇ ಪ್ಲಾನ್ ಮಾಡ್ತಾ ಇರೋದು. ಸೊ ಯಾವ ಡೇಟು ಏನು ಇತ್ತು ಅಂತ ಹೇಳ್ತೀನಿ. ಬಿಕಾಸ್ 5, 6, 7 ನನಗೆ ಎಕ್ಸಾಮ್ ಇದೆ. ದೆನ್ 12 ಒಂದು ಎಕ್ಸಾಮ್ ಇದೆ. 25 ಅಥವಾ 26 ಇವೆರಡರಲ್ಲಿ ಒಂದಿನ ಎಕ್ಸಾಮ್ ಇದೆ. ಈ ಗ್ಯಾಪಲ್ಲಿ ಒಂದು ಸ್ಯಾಟರ್ಡೆ ಸಂಡೇ ಡೆಫಿನೆಟ್ಲಿ ಇರುತ್ತೆ ಅಂತ ಅನ್ಕೋತೀನಿ. ಕನ್ಫರ್ಮ್ ಆದಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲರೂ ಕೂಡ ನೋಡೋ ಸಂದರ್ಭ ಅಥವಾ ಭಾಗ್ಯ ಖಂಡಿತ ಸಿಗುತ್ತೆ, ನನಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ. ಆ್ಯಂಡ್ ನನಗೊಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ತುಂಬ ಇದೆ, ಎಲ್ಲರೂ ನೋಡೋ ಅಂಥದ್ದು ಆಸೆ ಇರೋದು. ಹೋಪ್ ಫಾರ್ ಬೆಸ್ಟ್. ನೆಕ್ಸ್ಟ್ ವೇ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.